ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 8 ಕೊಯ್ಲುಗಾರರ ಕೂಗು ಪುಟ 259. ಅದರೊಡನೆ ಅಪರಿಮಿತ ಅನ್ವೇಷಣೆಗಳು ರೈತನ ಅತಿಯಾದ ಶ್ರಮವನ್ನು ಕಡಿಮೆ ಮಾಡಿದೆ ಮತ್ತು ಆತನ ಭೂಮಿಯಲ್ಲಿ ಅಧಿಕವಾಗಿ ಉತ್ಪನ್ನವನ್ನು ಕೊಟ್ಟಿದೆ. ಈ ಪರಿಸ್ಥಿತಿಗಳ ಪರಿಣಾಮವಾಗಿ ದೇಶದ ಜನಸಂಖ್ಯೆಯು ಅಪಾರವಾಗಿ ಹೆಚ್ಚಿರುವುದಲ್ಲದೆ ನಗರದ ಜನಸಂಖ್ಯೆಯು ಅದರೊಡನೆ ಹೆಚ್ಚಿ ಇರಿಸಿದೆ. ಹಾಗಿದ್ದರೂ ನಮ್ಮ ಸ್ವಂತ 90 ಮಿಲಿಯನ್ ಜನರಿಗೆ ಆಹಾರವನ್ನು ಒದಗಿಸುವುದಲ್ಲದೆ ವಾರ್ಷಿಕವಾಗಿ ಸುಮಾರು $800 ಮಿಲಿಯನ್ ಬೆಲೆಯ ಕೃಷಿಯ ಉತ್ಪನ್ನವನ್ನು ನಾವು ಉಳಿದ ಲೋಕದ ಜನರಿಗೆ ಹಂಚಲು ಸಮರ್ಥರಿದ್ದೇವೆ. ನಮ್ಮ ರಫ್ತಿನ ಸುಮಾರು 1/8 ಭಾಗ 25 ವರ್ಷಗಳ ಹಿಂದೆ ನಮ್ಮ ಅಮೆರಿಕ ರೈತರಿಗೆ ಅತ್ಯಂತ ದೊಡ್ಡ ಸಮೃದ್ಧಿಯಾಗಿತ್ತು. ಈ ಎಲ್ಲ ಸಮೃದ್ಧಿಯೊಡನೆ ರೈತನಿಗೆ ಜೀವನದ ಅನುಕೂಲತೆಗಳಲ್ಲಿ ಪಾಲು ದೊರೆಯಿತು ಮತ್ತು ಐಶ್ವರ್ಯ ಹಾಗೂ ಐಷಾರಾಮಿಯಲ್ಲಿ ಒಂದು ಸಾಮಾನ್ಯ ಆಕಾಂಕ್ಷೆ ಇತ್ತು. ಪರಂತು ಪರಿಣಾಮವಾಗಿ ಆತನ ಸ್ಥಿತಿಯಲ್ಲಿ ಅಸಂತೃಪ್ತಿಯ ಅಂಶ ಸ್ವಲ್ಪ ಇರುವುದಾದರೂ ಲೋಕದ ಇತರ ರೈತರಿಗಿಂತಲೂ ಬಹಳ ವಿಷಯಗಳಲ್ಲಿ ಬಹಳ ಉತ್ತಮನಾಗಿದ್ದಾನೆ. ಈ ವೇಳೆಯಲ್ಲಿ ಫ್ರಾಂಕೋ-ಪ್ರುಷಿಯನ್ ಯುದ್ಧವು ಫ್ರಾನ್ಸ್ ಮತ್ತು ಜರ್ಮನಿಯಲ್ಲಿ ಇದಕ್ಕೆ ಹೋಲಿಕೆಯಾಗಿ ಇಂತಹುದೇ ಪ್ರಭಾವವನ್ನು ಬೀರಿತು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ. ಪರಂತು ಅವರ ಜಾಗೃತಿಯು ಬೇರೆ ವಿಧದಲ್ಲಿ ಬಂದಿದೆ. ವಶವಾದ ಫ್ರಾನ್ಸ್ ಮತ್ತು ಜಯ ಸಾಧಿಸಿದ ಜರ್ಮನಿಗಳ ಹಗೆತನವು ಯುದ್ಧ ನಡೆದಾಗಿನಿಂದಲೂ ಪ್ರಚಲಿತದಲ್ಲಿದೆ. ಮಿಲಿಟರಿ ತರಬೇತಿಯ ವ್ಯವಸ್ಥೆಯನ್ನು ಸ್ಥಾಪಿಸಲು ಎರಡೂ ರಾಷ್ಟ್ರಗಳು ಪರೋಕ್ಷವಾಗಿ ಇಟಲಿ, ಆಸ್ಟ್ರಿಯಾ ಮತ್ತು ರಷ್ಯಾವನ್ನು ಪ್ರಚೋದಿಸಿದೆ. ಅದು ಪ್ರತಿಯೊಂದು ಆ ದೇಶದ ಯೌವನಸ್ಥರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಮಿಲಿಟರಿ ತಂತ್ರ ಮತ್ತು ಶಿಸ್ತು ಹೊಂದುವಂತೆ ಬಲವಂತಪಡಿಸುತ್ತದೆ. ಪ್ರಾಸಂಗಿಕವಾಗಿ ಆತನ ಜೊತೆಗಾರರ ಸಂಪರ್ಕ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತದೆ. ಇವೆಲ್ಲವೂ ಪ್ರಯೋಜನಕಾರಿ ವಿದ್ಯೆಯನ್ನು ಕಲಿಸುತ್ತದೆ. ಅಲ್ಲದೆ ಸೈನಿಕ ನಿವಾಸದಲ್ಲಿ ಪುಸ್ತಕ ಪಠನಕ್ಕೂ ಅವಕಾಶವಿದೆ. ಈ ನಿತ್ಯ ಸ್ಥಾಯಿ ಸೈನ್ಯದ ನಿರ್ವಹಣೆಯು ಜನರಿಗೆ ವಿರುದ್ಧವಾದ ಭಯಾನಕ ಅಪರಾಧವೆಂದು ಬೇರೆ ದೇಶಗಳಿಗೆ ಅನಿಸಿದರೂ 1 ವರ್ಷದಿಂದ 3 ವರ್ಷಗಳಿಗೆ ಗೃಹ ಸಂಬಂಧದ ಚಟುವಟಿಕೆಯಿಂದ ಬಿಡಿಸಿ ಪ್ರತಿಯೊಂದು ವರುಷ ಸದಸ್ಯನನ್ನು ಸೈನ್ಯಕ್ಕೆ ಸೇರಿಸುವುದು. ಪರಂತು ನಾವು ನಂಬಿರುವಂತೆ ಜ್ಞಾನ ಪ್ರಕಾಶವನ್ನು ಹೊಂದಲು ಅದ್ಭುತ ಪ್ರಭಾವವನ್ನು ಬೀರುವುದೆಂದು ರುಜುವಾತಾಗಿದೆ. ಮೇಲೆ ತಿಳಿಸಿರುವ ದೇಶಗಳವರು ಹಿಂದೆಂದಿಗಿಂತಲೂ ಜಾಗೃತರಾಗಿದ್ದಾರೆ, ಶಕ್ತಿ ತುಂಬಿದವರಾಗಿದ್ದಾರೆ, ಮಹತ್ವಾಕಾಂಕ್ಷೆಯುಳ್ಳವರಾಗಿದ್ದಾರೆ. ಖಂಡಿತವಾಗಿ ಯಾವ ಪ್ರಮಾಣದಲ್ಲಿ ವಿದ್ಯೆಯು ಬಂದಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಅನುಕೂಲಗಳು ಮತ್ತು ಸೌಲಭ್ಯಗಳೊಡನೆ ಸಂಪರ್ಕ ಹೊಂದಿ ಮತ್ತು ನಗರಗಳ ಸುಖಭೋಗ ಜೀವನ ಐಶ್ವರ್ಯ ಸರಿಸಮವಾಗಿ ಅತೃಪ್ತಿಯೂ ಎದ್ದಿದೆ. ಬೇರೆಯವರು ನಮಗಿಂತ ಹೆಚ್ಚು ಉದಾರವಾಗಿದ್ದಾರೆ ಮತ್ತು ತಾವು ಹೆಚ್ಚು ಅನುಕೂಲಕರ ಅವಕಾಶಕ್ಕಾಗಿ ಹುಡುಕಬೇಕು ಮತ್ತು ತಮ್ಮ ಸ್ಥಿತಿಯನ್ನು ನೈತಿಕತೆಯಿಂದಲೂ ವಿಶ್ರಾಂತವಾಗಿರಿಸಬೇಕೆಂಬ ಮನೋಭಾವವು ಗರಿಗೆದರಿದೆ. ಅದೇ ಸಮಯದಲ್ಲಿ ಪೋಪನ ಪ್ರಭಾವವು ಇನ್ನೂ ಗ್ರೀಕ್ ಸಭೆಯ ಮೇಲೆ ಬಹಳ ಹೆಚ್ಚಾಗಿದ್ದರೂ ಧಾರ್ಮಿಕ ಸಾಲಿನ ಮೂಢನಂಬಿಕೆಯು ಮತ್ತು ಅಜ್ಞಾನದ ಸಂಕೋಲೆಗಳು ಕೂಡ ಕುಸಿದು ಬೀಳುತ್ತದೆ ಮತ್ತು ಪಾದ್ರಿ, ಬಿಷಪ್ ಹಾಗೂ ಪೋಪರಿಗೆ ಮರಣಾನಂತರ ಪ್ರಾಯಶ್ಚಿತ್ತ ಸ್ಥಳಕ್ಕೆ ರವಾನೆ ಅಥವಾ ನಿತ್ಯ ದಂಡನೆಗೆ ಅಥವಾ ಪರಲೋಕಕ್ಕೆ ಅನುಮತಿ ಮಾಡಲು ಈಗಲೂ ಶಕ್ತಿ ಇರುವುದೆಂದು ಅರ್ಧಂಬರ್ಧ ನಂಬಿಕೆ ಇದೆ. ಹಾಗಿದ್ದರೂ ಬಹಳ ಮಟ್ಟಿಗೆ ಭಯಭ್ರಾಂತರಾಗಿದ್ದಾರೆ ಮತ್ತು ಭಯಭಕ್ತಿಯುಳ್ಳವರಾಗಿದ್ದಾರೆ. ಒಟ್ಟಾರೆ ಹೇಗಾದರೂ ಸರಿ, ಧಾರ್ಮಿಕ ದೃಷ್ಟಿಕೋನದಲ್ಲಿ ಬಹಳ ದೊಡ್ಡ ಬದಲಾವಣೆಯು ಎಲ್ಲ ವರ್ಗದ ಜನರ ಮೇಲೂ ಬಂದಿದೆ. ಪ್ರೊಟೆಸ್ಟೆಂಟರ ಪ್ರವೃತ್ತಿಯಲ್ಲಿ ಗಡಿಯಾರದ ಲೋಲಕದಂತೆ ಅಂದರೆ ಪೆಂಡುಲಂನಂತೆ ವಿರುದ್ಧ ದಿಕ್ಕಿಗೆ ವಿಪರೀತವಾಗಿ ತೂಗಾಡಿದೆ. ಹಾಗಾಗಿ ದೈವಭಕ್ತಿ ಮತ್ತು ಧರ್ಮನಿಷ್ಠೆ ಇನ್ನೂ ಆಚರಿಸುವುದಾದರೂ ಪ್ರೊಟೆಸ್ಟೆಂಟ್ ಸಮುದಾಯದಿಂದ ನಿಜವಾದ ಭಯಭಕ್ತಿಯು ಹೊರಟು ಹೋಗಿದೆ. ಹೆಚ್ಚಿನ ವಿಮರ್ಶೆ ಅಂದರೆ ಹೈಯರ್ ಕ್ರಿಟಿಸಿಸಮ್ ಮಾಡುವವರು ಎಂದೆನಿಸಿಕೊಂಡಿರುವವರು, ವಿಕಾಸವಾದದ ತತ್ವವನ್ನು ಹಿಡಿದುಕೊಂಡಿರುವವರು ಎಲ್ಲರೂ ಪ್ರಾಯೋಗಿಕವಾಗಿ ದೇವರ ವಾಕ್ಯದ ಗೌರವವನ್ನು ನಾಶಪಡಿಸಿದ್ದಾರೆ. ಈ ತತ್ವಗಳು ಪೌರಾಸ್ತ್ಯ ದೇವತಾಶಾಸ್ತ್ರದೊಡನೆ ಮಿಶ್ರಣವಾಗಿ ಯುರೋಪಿನಲ್ಲೂ ಮತ್ತು ಅಮೆರಿಕಾದಲ್ಲೂ ನೂರಾರು ಸಾವಿರಾರು ಜನರ ನಿಜವಾದ ಕ್ರೈಸ್ತ ನಂಬಿಕೆಯನ್ನು ಧ್ವಂಸ ಮಾಡಿದೆ.